ಫೆಬ್ರವರಿ 15 ಮಹಾಶಿವರಾತ್ರಿ ಹಿನ್ನೆಲೆ ಅರಮನೆ ಆವರಣದ ತ್ರಿನೇಶ್ವರ ಸ್ವಾಮಿ ದೇಗುಲದಲ್ಲಿ ಸಕಲ ತಯಾರಿ. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಅರಮನೆ ಆವರಣದ ತ್ರಿನೇಶ್ವರ ಸ್ವಾಮಿ ದೇಗುಲದಲ್ಲಿ ಸಕಲ ತಯಾರಿ ನಡೆಯುತ್ತಿದ್ದು, ಜಿಲ್ಲಾಡಳಿತದಿಂದ ಅರ್ಚಕರ ಸುಪರ್ದಿಗೆ ಚಿನ್ನದ ಕೊಳಗ ಹಸ್ತಾಂತರ ಮಾಡಿದರು. ಶಿವರಾತ್ರಿ ದಿನ ದೇಗುಲದ ಮೂಲ ಶಿವಲಿಂಗಕ್ಕೆ ಚಿನ್ನದ ಕೊಳಗ ಧಾರಣೆ ಮಾಡಿ ವಿಶೇಷ ಪೂಜೆ ಇದ್ದು, ಬರೋಬ್ಬರಿ 11 ಕೆಜಿ ಶುದ್ಧ ಚಿನ್ನದಿಂದ ಕೊಳಗ ಎಂದರೆ ಶಿವನ ಮುಖವಾಡವನ್ನು ತಯಾರಿಸಲಾಗಿದೆ. ಪುತ್ರ ಸಂತಾನಕ್ಕಾಗಿ ಚಾಮರಾಜ ಒಡೆಯರ್ ಹರಕೆ ಕಟ್ಟಿಕೊಂಡಿದ್ದು, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಜನಿಸಿದ ವೇಳೆ ಚಿನ್ನದ ಕೊಳಗವನ್ನು ಹರಕೆ ರೂಪದಲ್ಲಿ ನೀಡಿದ್ದರು. ಈ ಚಿನ್ನದ ಕೊಳಗ ಶಿವರಾತ್ರಿ ವೇಳೆ ವರ್ಷಕ್ಕೊಮ್ಮೆ ಮಾತ್ರ ಮೂಲ ಶಿವಲಿಂಗಕ್ಕೆ ಧಾರಣೆಯಾಗುತ್ತದೆ. ಶಿವರಾತ್ರಿ ದಿನ ಮುಂಜಾನೆಯಿಂದಲೇ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ತ್ರಿನೇಶ್ವರ ಸ್ವಾಮಿ ದೇಗುಲ ಅಲಂಕಾರದಿಂದ ಕಂಗೊಳಿಸುತ್ತಿದೆ. ಮಹಾಶಿವರಾತ್ರಿಯ ಶುಭಾಶಯಗಳು. ಮಹಾಶಿವರಾತ್ರಿ ಅಂಗವಾಗಿ ನಮ್ಮ ಅರಮನೆಯ ಆವರಣದಲ್ಲಿರತಕ್ಕಂತಹ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿಯ ಅಂಗವಾಗಿ 15ನೇ ತಾರೀಕು ಅಂದರೆ ಭಾನುವಾರ ದಿವಸ ಬೆಳಿಗ್ಗೆ 5 ಗಂಟೆಗೆ ಗಣಪತಿ ಪೂಜೆ ಪುಣ್ಯದೊಂದಿಗೆ ಪ್ರಾರಂಭವಾಗಿ ಪಂಚಾಮೃತ ಅಭಿಷೇಕದೊಂದಿಗೆ ಶಿವನಿಗೆ ರುದ್ರ ಅಭಿಷೇಕವು ನೆರವೇರುತ್ತದೆ. ರುದ್ರಾಭಿಷೇಕದ ನಂತರ ಈ ಚಿನ್ನದ ಕೊಳಗ ಧಾರಣೆಯನ್ನು ಮಾಡಿ ಭಕ್ತಾದಿಗಳ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಈ ಶಿವರಾತ್ರಿ ಅಂದರೆ ಒಂದು ವಿಶೇಷವಾದಂಥದ್ದು. ಶಿವ ಅಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಇಲ್ಲ ಅಂತ ಎಲ್ಲರೂ ಹೇಳ್ತೀವಿ ನಾವು. ಆ ಶಿವನಲ್ಲಿ ಇನ್ನು ಈ ಮಾಘ ಮಾಸದ ನಂತರ ಹೊಸ ವರ್ಷ ಪ್ರಾರಂಭ ಆಗುತ್ತೆ. ಇನ್ನು ಬರತಕ್ಕಂಥ ಬೇಸಿಗೆ ಅಂದರೆ ಶಿವ ಅಂದರೆ ಪಂಚಭೂತ ಶಿವನು ಒಂದಾಗಿ ರುದ್ರ ಆಗಿರತಕ್ಕಂಥದ್ದು. ತುಂಬ ಬಿಸಿಲು ಜಾಸ್ತಿ ಆಗತಕ್ಕಂಥ ಈ ಕಾಲದಲ್ಲಿ ಶಿವನಿಗೆ ಅಭಿಷೇಕ ಮಾಡೋದ್ರಿಂದ ಅವನಲ್ಲಿರತಕ್ಕಂತಹ ಒಂದು ರೌದ್ರತೆ ಕಮ್ಮಿಯಾಗಿ ಜಗತ್ತಿಗೆ ನೆಮ್ಮದಿ ಸಿಗುತ್ತೆ ಅಂತಕ್ಕಂಥ ಒಂದು ನಂಬಿಕೆಯೂ ಇರುತ್ತೆ.